ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ಸ್ಮೈಲಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ಗೈಸ್, ಆಲ್ಮೋಸ್ಟ್ ಎಲ್ಲರಿಗೂ ಸಾರಿ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್, ಯಾಕೆಂದರೆ ಲಾಂಗ್ ಟೈಮ್ ಆಗೋಯಿತು ನಾನು ವೀಡಿಯೋಸು ಅಪ್ಲೋಡ್ ಮಾಡಿಲ್ಲ. ನನ್ನ ಪರ್ಸ್ನಲ್ ಪ್ರಾಬ್ಲಮ್ಸ್ ತುಂಬ ಇತ್ತು ಫ್ರೆಂಡ್ಸ್, ಇದರಿಂದ ಸ್ವಲ್ಪ ನಾನು ಇದಾಗ್ಬಿಟ್ಟಿದ್ದೆ, ಬ್ಯುಸಿ ಆಗಿಬಿಟ್ಟಿದ್ದೆ. ಸ್ವಲ್ಪ ಯೂಟ್ಯೂಬ್ ಕಡೆ ಬರೋಕ್ಕಾಗಿರಲಿಲ್ಲ. ಎಲ್ಲರೂ ಕ್ಷಮೆ ಇರಲಿ ಅಂತ ಫಸ್ಟ್ ಕೇಳ್ಕೊತೀನಿ ಫ್ರೆಂಡ್ಸ್. ಹಾಗೆಯೇ ಇವಾಗ ಇಂಟ್ರೊಡಕ್ಷನ್ ವೀಡಿಯೋಸ್ ಏನು ಮಾಡ್ತಿದ್ದೀನಿ ಅಂದರೆ, ನಂದು ವ್ಯೂಸು ಮತ್ತು ಅವರ್ಸ್ ತುಂಬ ಕಮ್ಮಿ ಆಗೋಯ್ತು. ನಾನು ನೋಡಿರಲಿಲ್ಲ, ಇನ್ನೇನು ನೋಡಿದೆ. ಅದನ್ನು ಸ್ವಲ್ಪ ಈಗ ತುಂಬ ನನ್ನ ಪ್ರಾಬ್ಲಮ್ಸ್ ಎಲ್ಲ ಮುಗಿದಿದೆ ಫ್ರೆಂಡ್ಸ್. ಈಗ ಅದೇ ಥರ ನಾಳೆಯಿಂದ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದೇ ಥರ ನನಗೆ ಸಪೋರ್ಟು, ಫಾಲೋ ಎಲ್ಲ ಮಾಡ್ತಾಯಿರಿ ಫ್ರೆಂಡ್ಸ್. ಹಾಗೆ ದಯವಿಟ್ಟು ನಾನು ಎಲ್ಲರೂ ನನಗೆ ಕ್ಷಮಿಸ್ತೀರಿ ಅಂದ್ಕೊಂಡಿದ್ದೀನಿ, ನನ್ನ ಕರ್ನಾಟಕ ಜನತೆ ಫ್ರೆಂಡ್ಸ್. ಏನಾರು ನನಗೆ ಕಾಲೇಜಲ್ಲಿ ಮತ್ತು ನನ್ನ ಪರ್ಸನಲ್ ಎರಡೂ ಪ್ರಾಬ್ಲಮ್ಸ್ ಆಗ್ಬಿಟ್ಟಿತ್ತು ನನಗೆ. ಅದರಿಂದ ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡೋಕ್ಕಾಗಿರಲಿಲ್ಲ. ಅದರಿಂದ ನಿಮಗೆ ನಾಳೆಯಿಂದ ಕಂಟಿನ್ಯೂ ವೀಡಿಯೋಸ್ಗಳು ಹಾಕ್ಕೊಡ್ತಾ ಇರ್ತೀನಿ. ದಯವಿಟ್ಟು ನಿಮ್ಮ ಯುವ ಪ್ರತಿಭೆ ನೀವೇ ಬೆಳೆಸಬೇಕು ಫ್ರೆಂಡ್ಸ್. ನನಗೆ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನಗೆ ತುಂಬ ಬೇಜಾರಾಗ್ತಿದೆ. ಎಲ್ಲರಿಗೂ ಸಾರಿ ಕೇಳ್ತಾ ಇದ್ದೀನಿ. ಅದಕ್ಕೆ ದಯವಿಟ್ಟು ಯಾರೋ ಮನಸ್ಸಲ್ಲಿ ಏನು ಯೂಟ್ಯೂಬ್ ಚಾನಲ್ ಮಾಡ್ಬಿಟ್ಟು ಇವನು ಒಂದು 5-6 ದಿನ ಹೋದ ಅಂದ್ಕೊಳ್ಳೋಕೆ ಹೋಗ್ಬಿಡಿ ಯಾರೂ. ನನ್ನ ಪರ್ಸ್ನಲ್ ಪ್ರಾಬ್ಲಮ್ ಆ ಥರ ಇತ್ತು ಫ್ರೆಂಡ್ಸ್. ಅದಕ್ಕೋಸ್ಕರ ದಯವಿಟ್ಟು ಯಾರು ಏನು ಅಂದ್ಕೊಳ್ದೇನೆ ನಿಮ್ಮ ಯುವ ಪ್ರತಿಭೆನ ಬೆಳೆಸಿ, ಆರೈಸಿ, ಈ ಥರ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾಯಿರಿ. ನಾಳೆಯಿಂದ ಕಂಟಿನ್ಯೂ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಫ್ರೆಂಡ್ಸ್. ದಯವಿಟ್ಟು ಎಲ್ಲರನ್ನ ಫಾಲೋ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಸೇರಿ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಎಲ್ಲ ಮಾಡ್ತಾಯಿರಿ ಫ್ರೆಂಡ್ಸ್. ನಿಮ್ಮ ಯುವ ಪ್ರತಿಭೆ ನೀವೇ ಬೆಳೆಸಬೇಕು, ಹಾರೈಸ್ತಾಯಿರಿ. ಚಾಮುಂಡೇಶ್ವರತೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗೆಯೇ ದಯವಿಟ್ಟು ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ನಾಳೆಯಿಂದ ನಾನು ಎಲ್ಲ ಕಂಟಿನ್ಯೂ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಹೀಗೆ ಥರ ನೀವು ನಿಮ್ಮ ಈ ಸ್ಮೈಲಿಂಗ್ ಸ್ಟಾರ್ ಯೂಟ್ಯೂಬ್ ಚಾನೆಲ್ನ ಬೆಳೆಸಬೇಕು. ನಿಮ್ಮ ಅಣ್ಣ ತಮ್ಮದಿರ ಥರ ಅಂದ್ಕೊಂಡು ಬೆಳೆಸಿ, ಆರೈಸಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆಯೇ ಫ್ರೆಂಡ್ಸ್, ನಾನು ನಾಳೆಯಿಂದ ಯಾವುದೇ ಗ್ಯಾಪ್ ಕೊಡದೆ, ಏನೂ ಮಾಡ್ದೇ ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡ್ತಾಯಿರಿ, ಸಪೋರ್ಟ್ ಮಾಡಿ, ಎಂಜಾಯ್ ಮಾಡಿ. ನಿಮಗೆ ವೀಡಿಯೋ ಇಷ್ಟ, ನನಗೆ ಇಷ್ಟ ಆದಂಗೆ ಎಲ್ಲ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಯಾರು ಇದ್ದಾರೆ ಎಲ್ಲರೂ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ನಾನು ಒಂದು ಬ್ಲೈಂಡ್ ಪೀಪಲ್ಸ್ ಹೇಗೆ ಬರೀತಾರೆ, ಹೇಗೆ ಓದ್ತಾರೆ ಅನ್ನೋದು ವೀಡಿಯೋ ಮಾಡಿದ್ದೆ. ಹಾಗೇನೆ ಅವರು ಫೋನ್ ಆ್ಯಕ್ಸೆಸ್ ಯಾವ ಥರ ಸಿಗುತ್ತೆ, ಅವ್ರಿಗೆ ಯಾವ ಥರ ಅವರು ಇನ್ಸ್ಟಾಲ್ ಮಾಡ್ಕೋಬೋದು, ಫೋನಲ್ಲೇ ಕೊಟ್ಟಿರ್ತಾರೆ ಅದನ್ನು ಗೂಗಲಲ್ಲಿ. ಅದು ಯಾವ ಥರ ಇನ್ಸ್ಟಾಲ್ ಮಾಡ್ಕೋತಾರೆ, ಯಾವ ಥರ ಇದು ಮಾಡ್ತಾರೆ. ನಾವು ತುಂಬ ಜನ ಮಾಡಿರ್ತಾರೆ ವೀಡಿಯೋಸ್ ಅಂದ್ಕೊಂಡಿದ್ದೀನಿ. ಬ್ಲೈಂಡ್ ಪೀಪಲ್ಸ್ ತುಂಬ ಜನ ಯೂಟ್ಯೂಬ್ ಮಾಡಿ ನಡೆಸ್ತಿದ್ದಾರೆ. ಇಲ್ಲ ನಮ್ಮ ಸಣ್ಣದೊಂದು ಇರಲಿ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅವರು ಯಾವ ಥರ ಯೂಸ್ ಮಾಡ್ಕೋತಾರೆ, ಆಮೇಲೆ ಅವ್ರಿಗೆ ಎಕ್ಸಾಮು ಯಾವ ಥರ ಬರೆಸ್ತಾರೆ, ಅವರು ಸ್ಕ್ರೈಬ್ ತೊಗೊಂಡು, ಸ್ಕ್ರೈಬ್ ಅಂದರೆ ಏನು, ಯಾವ ಥರ ಸಿಗ್ತಾರೆ ಅವ್ರಿಗೆ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಹಾಗೇನೆ ಆಮೇಲೆ ಅವರು ಯಾವ ಥರ ಕಂಪ್ಯೂಟರ್ ಸಿಸ್ಟಮ್ ಯೂಸ್ ಮಾಡ್ತಾರೆ ಅದು ತುಂಬ ಜನ ವೀಡಿಯೋಸ್ ಮಾಡಿದ್ದಾರೆ. ಅಲ್ಲಿ ಸಣ್ಣದೊಂದು ವೀಡಿಯೋ ಮಾಡ್ತೀನಿ ಅದನ್ನೂ. ಹಾಗೇನವರು ನಮ್ಮ ಬ್ಲೈಂಡ್ ಪೀಪಲ್ಸ್ ಕ್ರಿಕೆಟ್ ಆಡ್ತಾರೆ, ಅದ್ರ ಬಗ್ಗೆ ಕೆಲವು ಜನಕ್ಕೆ ಗೊತ್ತಿರುತ್ತೆ, ಕೆಲವು ಜನಕ್ಕೆ ಗೊತ್ತಿಲ್ಲ ಅಂದ್ಕೊಂಡಿರ್ತೀನಿ. ಅದ್ರ ಬಗ್ಗೆ ವೀಡಿಯೋಸ್ ಮಾಡಾಕ್ತೀನಿ. ಆಮೇಲೆ ಅವರು ಹೇಗೆ ಹೋಗ್ತಾರೆ, ಹೇಗೆ ನಡೀತಾರೆ. ಈಗ ಆಲ್ಮೋಸ್ಟ್ ಎಲ್ಲ ನೀವೇ ನಾರ್ಮಲ್ಸ್ ಎಲ್ಲ ಏನು ಯೂಸ್ ಮಾಡ್ತಾರೆ ಅದನ್ನೆಲ್ಲ ಅವರು ಯೂಸ್ ಮಾಡ್ತಾರೆ. ಆಮೇಲೆ ಬ್ಲೈಂಡ್ ಪೀಪಲ್ಸು ಸೈನ್ ಮಾಡ್ತಾರೆ ಕೆಲವರು. ನಿಮ್ಗೆ ಓದಿರೋದು ಹೇಳಿದ್ದು ಯಾವ ಥರ ಮಾಡ್ತಾರೆ, ಬ್ಯಾಂಕವ್ರು ಸೈನ್ ಎಲ್ಲ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಸೈನಿಂಗ್ ಪ್ಯಾಡ್ ಅಂತ ಒಂದಿದೆ, ಅದರಲ್ಲಿ ಅವರು ಒಂದು ಅಂದಾಜು ಮೇಲೆ ಸೈನ್ ಮಾಡ್ಬೋದು ಇಟ್ಕೊಂಡು. ಅದನ್ನು ನಾನೇ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡ್ತಾರೆ ಅಂತ. ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ಇದನ್ನೆಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಎಲ್ಲ ಎಂಜಾಯ್ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇ ಥರ ನಿಮ್ಮ ಈ ಸ್ಮೈಲಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ನ ಬೆಳೆಸಿ, ಆರೈಸಿ ಫ್ರೆಂಡ್ಸ್. ಆಯಿತಾ? ಎಲ್ಲರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್. ಓಕೆ.